ಪಾಯಿಂಟ್ ನಂಬರ್ 13ರಲ್ಲಿ ಮತ್ತೆ ಉತ್ಖನನ. ನಿನ್ನೆ ಏನು ಸಿಗದಿದ್ರು ಕೂಡ ಉತ್ಖನನಕ್ಕೆ ದೂರುದಾರ ಪಟ್ಟು ಹಿಡಿದು ಕುಂತ್ಕೊಂಡಿದ್ದ. ಪಾಯಿಂಟ್ ನಂಬರ್ 13ರಲ್ಲಿ ಮತ್ತೆ ಉತ್ಖನನ. ನಿನ್ನೆ ಏನೂ ಸಿಗದಿದ್ರು ಕೂಡ ಉತ್ಖನನಕ್ಕೆ ದೂರುದಾರ ಪಟ್ಟು 13ನೇ ಪಾಯಿಂಟ್ನ ಉಳಿದ 200 ಮೀಟರ್ ಜಾಗದಲ್ಲೂ ಉತ್ಖನನ ನಡೆಸಿ ಈಗ ಅಗೆಯುವ ಪ್ರದೇಶದ ಸನಿಹದಲ್ಲೇ ಮತ್ತೊಂದು ಉತ್ಖನನ 17 ಆಗಿದೆ. ಇನ್ನು 13 ಕಡೆ ಶೋಧ ಬಾಕಿ ಇದೆ. ನಾನು ಹೇಳಿದ 30 ಜಾಗವನ್ನ ಅಗೀರಿ ಅಂತ ಹೇಳಿ ದೂರುದಾರ ಒತ್ತಾಯ ಮಾಡಿದ್ದಾನೆ. ಅಗಿಬಹುದು, ಅಗ್ಯಕ್ಕೇನು ಪ್ರಾಬ್ಲಮ್ ಇಲ್ಲ. 30 ಅಲ್ಲ 40 ಜಾಗ ತೋರಿಸ್ರಿ, ಅಗಿಯುವ ಕೆಲಸವನ್ನು ಮಾಡೋಣ. ಆದರೆ ಎಲ್ಲೂ ಕೂಡ ಏನು ಸಿಕ್ಕಿಲ್ಲ ಅಂತಂದ್ರೆ ಅಗದಿ ಏನು ಪ್ರಯೋಜನ ಅಲ್ವಾ? ಅನ್ಯಾಯ ಆಗಿದೆ ಅಥವಾ ಯಾರೋ ನನಗೆ ಈ ರೀತಿಯ ಕೆಲಸಗಳನ್ನ ಮಾಡು ಅಂತ ಹೇಳಿದ್ದಾರೆ. ಹೌದು ಹೌದು ಹೇಳಿದ್ದಾರೆ ಅಂತ. ಆದರೆ ಒಂದು ಕಡೆ ಎಲ್ಲಾದ್ರೂ ಸಿಗಬೇಕಲ್ಲ. ಸ್ಪಾಟ್ 6ರಲ್ಲಿ ಬಿಟ್ಟು ಮತ್ಯಾವ ಕಡೆಯಲ್ಲೂ ಕೂಡ ಯಾವುದೇ ಮೂಳೆಗಳ ಸಿಕ್ಕಿಲ್ಲ. ಇದು ಯಾವ ರೀತಿದ್ದು? ಸಾಕಷ್ಟು ಜನ ಮಾತನಾಡ್ತಾ ಇದ್ರು, ಸಾಕಷ್ಟು ಜನ. ಇಲ್ಲಿ ಪರ ವಿರೋಧ ಅನ್ನೋದಿಲ್ಲ, ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗ್ಲಿ ಅನ್ನೋದು ಎಲ್ಲರ ಆಶಯ. ಆದರೆ ಸರ್ಕಾರದ ಸಮಯ, ಜನರ ದುಡ್ಡಿನ ತೆರಿಗೆಯನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳೋದು ಕೂಡ ಜನಸಾಮಾನ್ಯರೇ, ಸಾರ್ವಜನಿಕರೇ. 30 ಜಾಗವನ್ನ ಅಗಿರಿ ಅಂತ ಹೇಳಿ ದೂರುದಾರ ಒತ್ತಾಯ ಮಾಡ್ತಾ ಇದ್ದಾರೆ. 13 ಜಾಗದಲ್ಲಿ 13 ನಂಬರ್ ಸ್ಪಾಟ್ ಇದೆಯಲ್ಲ, ಆ ಒಂದು ಸ್ಪಾಟ್ ಅಲ್ಲಿ ಏನೂ ಸಿಕ್ಕಿಲ್ಲ ವೀಕ್ಷಕರೇ. ಆ ಒಂದು ಸ್ಪಾಟ್ ಅಲ್ಲಿ ಏನೂ ಸಿಕ್ಕಿಲ್ಲ. ಆದರೂ ಕೂಡ ಹಠ ಮಾಡಿ ಇಲ್ಲಿದೆ, ಇಲ್ಲೇ ನಾ ಹೂತಾಕಿದ್ದೀನಿ ಅಘೀರಿ ಅಂತ ಹೇಳಿ ಅಘೇತವನ್ನ ಮಾಡಿಸ್ತಾ ಇರುವಂತಹ ದೂರುದಾರನ್ನ ಈಗ ನೋಡ್ತಾ ಇದ್ದೀರಾ. 17ನೇ ಪಾಯಿಂಟ್ ವರೆಗೂ ಅಗಿದ್ರೂ ಕೂಡ ಏನೂ ಸಿಕ್ಕಿಲ್ಲ. 13ನೇ ನಂಬರ್ ಬಿಟ್ಟಿದ್ರು, ಅದಕ್ಕೆ ಆಧುನಿಕ ಉಪಕರಣಗಳನ್ನು ತೆಗೆದುಕೊಂಡು ಬಂದ್ರು, ಆದ್ರೂ ಕೂಡ ಏನೂ ಸಿಗ್ತಾ ಇಲ್ಲ. ಮತ್ತೊಮ್ಮೆ SIT ತನಿಖಾ ತಂಡ ಈತನ ಬ್ಯಾಕ್ಗ್ರೌಂಡ್ ಪರಿಶೀಲನೆ ಮಾಡುವುದು ಒಳ್ಳೆಯದು, ಹಾಗೆ ಈತನ ಹೇಳಿಕೆಯಲ್ಲಿ ಇರುವಂತಹ ವ್ಯತ್ಯಾಸಗಳನ್ನ ಹುಡುಕೋದು ಒಳ್ಳೆಯದು ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಆತ ಹೇಳಿಕೆಗಳನ್ನ ಬದಲು ಮಾಡಬಹುದು, ಬದಲು ಮಾಡದೇನೂ ಇರಬಹುದು. ಅಂತಂದ್ರೆ ಮೊದಲು 20 ಪಾಯಿಂಟ್ಗಳನ್ನ ಸೂಚಿಸಿದ್ದಂತಹ ದೂರುದಾರ 17ರವರೆಗೆ ಬಂದಿದೆ. ಆದರೂ ಕೂಡ ಒಂದಿಷ್ಟು ಸ್ಪಾಟ್ಗಳನ್ನ ಗುರುತು ಮಾಡಿಟ್ಟಂತಹ SIT ತನಿಖಾ ತಂಡ ಈಗ ಆ ಒಂದು ಪಾಯಿಂಟ್ ಇದೆಯಲ್ಲ, ಆ ಒಂದು ಪಾಯಿಂಟ್ ಅಲ್ಲಿ ಏನೂ ಸಿಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.